ಇನ್ನು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕೂಡ ವಿಚಾರದಲ್ಲಿ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕುಮಾರಸ್ವಾಮಿ ಅವರು ಅಂತ ನೋಡೋಣ. ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ಎಸೆತ ಪ್ರಕರಣ ಏನಿದೆ, ಯಾವುದು ಮೊಟ್ಟೆ ಕಥೆನ ನನಗೆ ವಿಷಯ ಗೊತ್ತಿಲ್ಲ, ಮುಂದೆ ಮಾತನಾಡೋಣ, ಈಗ ಯಾಕೆ ಮೊಟ್ಟೆ ಪ್ರಕರಣ ಆಮೇಲೆ ಮಾತನಾಡೋಣ ಬಿಡಿ ಅಂತ ಕುಮಾರಸ್ವಾಮಿ ಅವರು ಆಡಿರುವಂಥ ಮಾತಿದೆ. ಮೊಟ್ಟೆ ಪ್ರಕರಣದಲ್ಲಿ ಆಮೇಲೆ ಮಾತಾಡೋಣ ಬಂದರೆ ಎಂಬಿ ಪಾಟೀಲ್ ಹೇಳಿದ್ರು ಸರ್. ಅಲ್ಲ ಸರ್, ಈಗ ಮೊಟ್ಟೆ ಪ್ರಕರಣ ಒಂದ್ ಕಡೆ, ಮೊಟ್ಟೆ ಪ್ರಕರಣದಲ್ಲಿ ಆಮೇಲೆ ಮಾತಾಡೋಣ ಬಂದರೆ ಎಂಬಿ ಪಾಟೀಲ್ ಹೇಳಿದ್ರು ಸರ್. ಅಲ್ಲ ಸರ್, ಈಗ ಮೊಟ್ಟೆ ಪ್ರಕರಣ ಒಂದ್ ಕಡೆ, ಮೊಟ್ಟೆ ಪ್ರಕರಣದಲ್ಲಿ ಆಮೇಲೆ ಮಾತಾಡೋಣ ಬಂದರೆ ಎಂಬಿ ಪಾಟೀಲ್. ಇನ್ನು ಈ ಪ್ರಕರಣದಲ್ಲಿ FIR ಇನ್ನೂ ಕೂಡ ದಾಖಲಾಗಿರಲಿಲ್ಲ. ಆದರೆ ಇವತ್ತು FIRನ ದಾಖಲು ಮಾಡಿಕೊಂಡ್ರು. ಇದಕ್ಕೂ ಕೂಡ ಮುನಿರತ್ನವರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಯಾಕೆ FIR ಹಾಕಕ್ಕೆ ಇಷ್ಟು ತಡ ಮಾಡಿದ್ರಿ ಅಂತ ಹೇಳಿ. ನಂದಿನಿ ಲೇಔಟ್ ಠಾಣೆಯಲ್ಲಿ FIR ದಾಖಲಾಗಿದೆ. ಶಾಸಕ ಮುನಿರತ್ನ ದೂರಿನ ಅನ್ವಯ FIR ದಾಖಲಾಗಿರೋದು. ಮೊಟ್ಟೆ ಎಸೆತದ ಆರೋಪ ಹೊತ್ತವರಿಂದಲೂ ಕೂಡ ಈಗ ಪ್ರತಿ ದೂರು ಕೂಡ ದಾಖಲಾಗಿದೆ. ಗುಂಪು ಕಟ್ಕೊಂಡು ಹಲ್ಲೆ ಮಾಡಿದ್ದಾರೆ ನಮ್ಮ ಮೇಲೆ ಅಂತ ಅವರು ಕೂಡ ದೂರನ್ನು ಕೊಟ್ಟಿದ್ದಾರೆ. 3 ಜನರನ್ನ ಈಗಾಗಲೇ ಕಸ್ಟಡಿಗೆ ತೊಗೊಂಡಿದ್ದಾರೆ. FIRನ ಕೂಡ ಇವತ್ತು ದಾಖಲು ಮಾಡ್ಕೊಂಡಿದ್ದಾರೆ ನಂದಿನಿ ಲೇಔಟ್ನಲ್ಲಿ. ಜೊತೆಗೆ ಆ 3 ಜನ ಏನಿದ್ದಾರೆ ಆರೋಪಿ ಸ್ಥಾನದಲ್ಲಿ, ಅವರು ಕೂಡ ಈಗ ಪ್ರತಿ ದೂರನ್ನು ದಾಖಲು ಮಾಡಿದ್ದಾರೆ. ನಮ್ಮ ಮೇಲೆ ಗುಂಪು ಕಟ್ಕೊಂಡು ಹಲ್ಲೆ ಮಾಡಿದ್ದಾರೆ ಅನ್ನುವಂಥದ್ದು ಅವರ ಆರೋಪ.